Right. So we'll begin with the today's session. ಇವತ್ತಿನ ದಿನ we're going to revisit something in Unit 1 which is not covered. ಆಗಲೇ ನಿಮ್ಮ ಫ್ರೆಂಡ್ ಓದಿದ್ರಲ್ಲ, ಒಂದು ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಕವರ್ ಆಗಿಲ್ಲ, ಅದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಕಾನ್ವರ್ಸ್, ಇನ್ವರ್ಸ್ ಅಂಡ್ ಕಾಂಟ್ರಾ ಪಾಸಿಟಿವ್ ಅನ್ನೋದರ ಬಗ್ಗೆ. ಓಕೆ, ಸೊ ಇವುಗಳು ಏನು, ಇವುಗಳನ್ನ ಕಂಡುಹಿಡಿಯೋದು ಹೇಗೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ, ವಾಟ್ ಯು ಮೀನ್ ಬೈ ದ ಕಾನ್ವರ್ಸ್ ಆಫ್ ಅ ಸ್ಟೇಟ್ಮೆಂಟ್? ಓಕೆ, ಇಫ್ ಫಸ್ಟ್ ಆಫ್ ಆಲ್ we are given a statement P implies Q. Okay, so P implies Q ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಂಪ್ಲಿಕೇಶನ್ ನ ಒಂಚೂರು ಮಾಮೂಲಿ ಏನೋ ಆರೋ ಮಾರ್ಕ್ ನ ಸ್ವಲ್ಪ ಈ ತರ ಕಾಣೋ ತರ ಮಾಡ್ತಾ ಇದೀನಿ. ಐ ಹೋಪ್ ಯು ವಿಲ್ ಬಿ ಏಬಲ್ ಟು ಕೋಪ್ ಅಪ್ ವಿತ್ ದಿಸ್. ಓಕೆ, ಸೊ ಇದನ್ನ ಹಾಕೋಣ. ಸೊ ಇಫ್ ಐ ಹ್ಯಾವ್ ಅ ಸ್ಟೇಟ್ಮೆಂಟ್ P implies Q is a conditional statement, then the converse of this statement is Q implies P. So, converse andre, if P implies Q is a conditional statement, then the converse of the statement is Q implies P. ಸೊ P implies Q ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅದನ್ನ ಅದರಲ್ಲಿ P ಜಾಗದಲ್ಲಿ Q ಹಾಕೋದು, Q ಜಾಗದಲ್ಲಿ P ಹಾಕಿದ್ರೆ ಅದನ್ನ ಕಾನ್ವರ್ಸ್ ಅಂತ ಕರಿತೀವಿ ನಾವು. ಓಕೆ, ಇದರ ನಂತರ ಇನ್ವರ್ಸ್ ಆಫ್ ಎ ಸ್ಟೇಟ್ಮೆಂಟ್ ಅಂತ ಇದೆ. ಸೊ ಇನ್ವರ್ಸ್ ಅಂದ್ರೆ ಏನು ಅಂದ್ರೆ, ಮತ್ತೆ ಎಲ್ಲಾದ್ರೂ ಕೂಡ ಕಂಡೀಷನಲ್ ಸ್ಟೇಟ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ if P implies Q is a conditional statement, then the inverse of the statement is negation P. ಓಕೆ, ಇಲ್ಲಿ ನೆಗೇಷನ್ ಸಿಂಬಲ್ ನ ಒಂದ್ ಸೆಕೆಂಡ್ ಏನಾದ್ರು ಕಾಪಿ ಮಾಡೋದಕ್ಕೆ ಆಪ್ಷನ್ ಇದೆಯಪ್ಪ? ನೆಗೇಷನ್ ಸಿಂಬಲ್ ನ ಓಕೆ, ಸೊ one second. Negation P implies negation Q. So, as you can see here, if P implies Q is a conditional statement, then the inverse of the statement is negation P implies negation Q. This is what we mean by the inverse of the statement. ಇದೇ ತರ ಮತ್ತೊಂದಿದೆ, ಕಾಂಟ್ರಾ ಪಾಸಿಟಿವ್. ಸೊ ಕಾಂಟ್ರಾ ಪಾಸಿಟಿವ್ ಅಂದ್ರೆ ಏನು ಅಂದ್ರೆ, ಸೇಮ್ ಇದು ಒಂದ್ ಸ್ವಲ್ಪ ಇದೇ ರೀತಿ ಎಕ್ಸ್ಪ್ರೆಷನ್ ಬರುತ್ತೆ. ಇನ್ವರ್ಸ್ ತರನೇ, ಇನ್ವರ್ಸ್ ಮತ್ತೆ ಕಾನ್ವರ್ಸ್ ಎರಡು ಕಾಂಬಿನೇಷನ್ ಆಗಿರುತ್ತೆ ಲೆಕ್ಕವಾಗಿ. ಇಫ್ P implies Q is a conditional statement, then the contra positive of the statement is ಏನಾಗಿರುತ್ತೆ ಅಂದ್ರೆ, it is going to be negation Q implies negation P. ಸೊ ಕಾಂಟ್ರಾ ಪಾಸಿಟಿವ್ ಬೇಕಿದ್ರೆ ಏನ್ ಮಾಡ್ಬೇಕು, ನೆಗೇಷನ್ Q ಕಡೆ ಇಟ್ಕೋಬೇಕು, ನಂತರ ಇಂಪ್ಲಿಕೇಶನ್ ನೆಗೇಷನ್ P ಮಾಡಬೇಕು. ಸೊ ಹಾಗೆ ಮಾಡಿದ್ರೆ ಆಗ ನಮ್ಗೆ ಕಾಂಟ್ರಾ ಪಾಸಿಟಿವ್ ಸಿಗುತ್ತೆ. ಓಕೆನಾ? ಸೊ ದೀಸ್ are three very important modifications of the given statement. ಬಟ್ ಇವೆಲ್ಲದನ್ನು ಡಿಫೈನ್ ಆಗೋದು ಎಂತ ಸ್ಟೇಟ್ಮೆಂಟ್ಗೆ? ಕಂಡೀಷನಲ್ ಸ್ಟೇಟ್ಮೆಂಟ್ಗೆ. ಅರ್ಥ ಆಯ್ತಾ? ಇಷ್ಟು ಅರ್ಥ ಆಯ್ತಾ ಡೆಫಿನೇಷನ್ ಎಲ್ಲರಿಗೂ? ಕಾನ್ವರ್ಸ್, ಇನ್ವರ್ಸ್, ಕಾಂಟ್ರಾ ಪಾಸಿಟಿವ್. ಸೊ ಕಾನ್ವರ್ಸ್ ಅಂದ್ರೆ ಏನಾಗಬೇಕು, ಹೇಗಿರ್ಬೇಕು? If P implies Q is the given statement, then Q implies B. Q implies P is called the contra positive of the given statement. ಹಾಗೆ ಇನ್ವರ್ಸ್ ಅಂದ್ರೆ P ನ ನೆಗೇಷನ್ ತಗೋಬೇಕು, Q ನ ನೆಗೇಷನ್ ತಗೋಬೇಕು, ತಗೊಂಡು ನೆಗೇಷನ್ P implies ನೆಗೇಷನ್ Q ಮಾಡಬೇಕು. ಹಾಗೆ ಕಾಂಟ್ರಾ ಪೊಸಿಷನ್ ಅಂದ್ರೆ P implies Q ಇದ್ರೆ Q ಫಸ್ಟ್ ಬರ್ಕೋಬೇಕು, ಆಮೇಲೆ P ಬರ್ಕೋಬೇಕು. ಬಟ್ ಬರೀ Q ಬರೀ P ಅಲ್ಲ, ನೆಗೇಷನ್ Q ಮತ್ತೆ ನೆಗೇಷನ್ P ತಗೋಬೇಕು. ಓಕೆ, ಸೊ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡೋಣ.
ಯಾಕಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಪ್ರಾಬ್ಲಮ್ಸ್ ಇವೆಲ್ಲ ಅದನ್ನು. ಓಕೆ, obtain the converse, inverse and contrapositive of the given statements. Okay, so ಇದು ಕಾಮನ್ ಹೆಡ್ಡಿಂಗ್. ಸೊ ಇದರಲ್ಲಿ you will start off with first problem. If 2 plus 3 is an integer, then 5 is odd. So ಈಗ ಕಾಂಟ್ರಾಪೊಸಿಷನ್ ಅಂದ್ರೆ ಏನು ಅಂತ, ಸಾರಿ ಏನೋ ಈ ಆಪರೇಷನ್ಸ್ ಏನು ಡಿಸ್ಕಸ್ ಮಾಡಿದ ಈ 3 ಬೇರೆ ಬೇರೆ ತರದಂತ ಆಪರೇಷನ್ಸ್ ಏನಿದೆಯೋ ಇವುಗಳನ್ನ ಅರ್ಥ ಮಾಡ್ಕೊಳ್ಳೋಣ ಈಗ. ಓಕೆ, ಪ್ರಾಬ್ಲಮ್ಸ್ ಮೂಲಕ. ಸೊ ಯಾರಾದ್ರೂ ಗೆಸ್ ಮಾಡ್ತೀರಾ ಏನ್ ಮಾಡ್ಬೇಕು ಅಂತ ಇದರಲ್ಲಿ? ಎನಿ ಐಡಿಯಾ? ಗೊತ್ತಾಗಿದೆಯಾ ಏನ್ ಮಾಡ್ಬೇಕು ಅಂತ? ಫಸ್ಟ್ ಆಫ್ ಆಲ್ ಕಾನ್ವರ್ಸ್, ಇನ್ವರ್ಸ್, ಕಾಂಟ್ರಾಪಾಸಿಟಿವ್ ಬಗ್ಗೆ ಕೇಳಿದರೆ ಅಂದ್ರೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಹೆಂಗಿರ್ಬೇಕು? ಪಿ ಇಂಪ್ಲೈಸ್ ಕ್ಯೂ ತರ ಇರ್ಬೇಕು. ಓಕೆನಾ? ಪಿ ಇಂಪ್ಲೈಸ್ ಕ್ಯೂ ಅಂದ್ರೆ ಏನು ನೆನಪಿದ್ಯಾ? ಇಂಪ್ಲೈಸ್ ಅಂದ್ರೆ ಇಲ್ಲಿ ಶುರುನಲ್ಲಿ ಡಿಸ್ಕಸ್ ಮಾಡಿದ್ವಿ ನಾವು, ಇಲ್ಲಿ ಇಲ್ಲಿ. ಸೊ ಇಲ್ಲಿ ಡಿಸ್ಕಸ್ ಮಾಡಿದ್ವಿ ಇಂಪ್ಲೈಸ್ ಅಂತ. ಇಂಪ್ಲೈಸ್ ಅಂದ್ರೆ ಇದನ್ನ ಬೇಸಿಕಲಿ ಹೇಗೆ ಓದ್ಬೇಕು ಅಂದ್ರೆ, ಇಫ್ some condition happens, if some statement happens, then the second statement follows ಅಂತ ಅರ್ಥ. ಓಕೆ, ಸೊ ಬೇಸಿಕಲಿ if then ಇದೆಯಲ್ಲ, ಇದು ಬೇಸಿಕಲಿ ಕಂಡೀಷನಲ್ ಸ್ಟೇಟ್ಮೆಂಟ್ ಅಂತ. ಸೊ ಇದ್ರಲ್ಲಿ ನೆನ್ಪಿಟ್ಕೊಳ್ಳಿ, ಇಫ್ ಆದ್ಮೇಲೆ ಏನ್ ಪಾರ್ಟ್ ಇದೆಯೋ ಅದನ್ನ ಒಂದು ಸ್ಟೇಟ್ಮೆಂಟ್ ಅಂತ ಅರ್ಥ ಮಾಡ್ಕೋಬಹುದು. ಏನಂತ? 2 plus 3 is an integer ಅನ್ನೋದನ್ನ ಪಿ ಅಂತ ಅರ್ಥ ಮಾಡ್ಕೋಬಹುದು. ಓಕೆ, ಹಾಗೇನೆ ಕ್ಯೂ ಅಂತ ಅರ್ಥ ಮಾಡ್ಕೋಬಹುದು. ಹೇಳ್ತೀರಾ? 5 is odd ಅನ್ನೋದನ್ನ ಅಂತ ಅರ್ಥ ಮಾಡ್ಕೋಬಹುದು. ಸೊ ಬೇಸಿಕಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪಿ ಮತ್ತೆ ಕ್ಯೂ ಎರಡು ಸ್ಟೇಟ್ಮೆಂಟ್ಸ್, ಪ್ರಪೋಸಿಷನ್ಸ್ ಅಲ್ವಾ? ಸೊ ಇಫ್ ಆದ್ಮೇಲೆ ಏನ್ ಕಂಡೀಷನ್ ಇದೆಯೋ ಅದನ್ನ ಪಿ ಅಂತ ಕರ್ಕೊಳ್ಳೋಣ, ದೆನ್ ಆದ್ಮೇಲೆ ಇದೆಯೋ ಅದನ್ನ ಕ್ಯೂ ಅಂತ ಕರ್ಕೊಳ್ಳೋಣ. ಕರ್ಕೊಂಡ್ರೆ ಈಗ ನಾವು ಕಂಡುಹಿಡಿಬೇಕಾದ್ರೇನು? ದೆನ್ ದ ಗಿವನ್ ಸ್ಟೇಟ್ಮೆಂಟ್ ಈಸ್ ಏನಂತ ಅರ್ಥ ಮಾಡ್ಕೋಬಹುದು ಕೊಟ್ಟಿರೋ ಸ್ಟೇಟ್ಮೆಂಟ್ ನ? ಕ್ಯಾನ್ ಐ ನೌ ಕಾಲ್ ದ ಗಿವನ್ ಸ್ಟೇಟ್ಮೆಂಟ್ ಆಸ್ ಪಿ ಇಂಪ್ಲೈಸ್ ಕ್ಯೂ? ನೋಡಿ, ಇಫ್ 2 plus 3 is an integer, then 5 is odd. ಸೊ 2 plus 3 ಜಾಗದಲ್ಲಿ ಪಿ ಇದೆ, 2 plus 3 is an integer ಅನ್ನೋ ಜಾಗದಲ್ಲಿ, ಹಾಗೆ 5 is odd ಅನ್ನೋ ಜಾಗದಲ್ಲಿ ಕ್ಯೂ ಇದೆ. ಸೊ ಕೊಟ್ಟಿರೋ ಸ್ಟೇಟ್ಮೆಂಟ್ ನ ಪಿ ಇಂಪ್ಲೈಸ್ ಕ್ಯೂ ಅಂತ ಅರ್ಥ ಮಾಡ್ಕೋಬಹುದು. ಸರಿನಾ? ಸೊ ಇದು ಪಿ ಇಂಪ್ಲೈಸ್ ಕ್ಯೂ ಆಗಿದ್ರೆ ಕಾನ್ವರ್ಸ್ ಏನಾಗಿರುತ್ತೆ? ಯಾವ್ದು ಗೆಸ್ ಮಾಡ್ತೀರಾ? ನೋಡಿ, ಕಾನ್ವರ್ಸ್ ಅಂದ್ರೆ ಏನು? ಪಿ ಇಂಪ್ಲೈಸ್ ಕ್ಯೂ ಕೊಟ್ಟಿರೋ ಸ್ಟೇಟ್ಮೆಂಟ್ ಆಗಿದ್ರೆ ಕಾನ್ವರ್ಸ್ ಏನಾಗಿರ್ಬೇಕು? ಕ್ಯೂ ಇಂಪ್ಲೈಸ್ ಪಿ ಆಗಿರ್ಬೇಕು. ಸೊ ಹೇಳ್ತೀರಾ ಯಾರಾದ್ರೂ ಕಾನ್ವರ್ಸ್ ಏನಾಗಿರುತ್ತೆ ಅಂತ? ಇಫ್ ಗೊತ್ತಾಗ್ತಾ ಇಲ್ವಾ ಯಾರಿಗೂ? ನೋಡಿ, ಕೊಟ್ಟಿರೋ ಸ್ಟೇಟ್ಮೆಂಟ್ ಪಿ ಇಂಪ್ಲೈಸ್ ಕ್ಯೂ ಅಂದ್ರೆ 2 plus 3 is an integer ಫಸ್ಟ್ ಇದೆ, 5 is odd ಅನ್ನೋದು ಸೆಕೆಂಡ್ ಇದೆ. ಸೊ ಕ್ಯೂ ಇಂಪ್ಲೈಸ್ ಪಿ ಆದ್ರೆ ಆಗ್ಬೇಕಾದ್ರೆ ಏನಾಗ್ಬೇಕು? ಫಸ್ಟ್ ಕ್ಯೂ ಸ್ಟೇಟ್ಮೆಂಟ್ ಬರಬೇಕು, ಆಮೇಲೆ ಪಿ ಸ್ಟೇಟ್ಮೆಂಟ್ ಬರಬೇಕು. ಸೊ ಏನಾಗಿರುತ್ತೆ? ಇಫ್ 5 is odd, then 2 plus 3 is an integer. ಇಲ್ಲಿ ತುಂಬಾ ಮುಖ್ಯವಾಗಿ ನೀವು ತಿಳ್ಕೊಬೇಕಾದ್ದು, ಕಾನ್ವರ್ಸು, ಇನ್ವರ್ಸು, ಕಾಂಟ್ರಾಪಾಸಿಟಿವ್ ಎಲ್ಲ ಮಾಡೋದಕ್ಕೆ ಹೇಳಿದಾಗ ಕೊಟ್ಟಿರೋ ಸ್ಟೇಟ್ಮೆಂಟ್ ಟ್ರೂನಾ ಫಾಲ್ಸಾ ಅನ್ನೋದ್ರ ಬಗ್ಗೆ ಏನೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸಿಂಪಲ್ ಆಗಿ ಹೇಳಿರೋ ಕೆಲಸ ಮಾಡಿ. ಅರ್ಥ ಆಯ್ತಾ? ಓಕೆ, ಈಗ ಇನ್ವರ್ಸ್ಗೆ ಸಂಬಂಧಪಟ್ಟಂತೆ ಹೇಳ್ತೀರಾ ಏನ್ ಮಾಡ್ಬೇಕು ಅಂತ? ಇದೇ ರೀತಿಯಲ್ಲಿ ಇನ್ವರ್ಸ್ ಅಂದ್ರೆ ಏನು? ಪಿ ಇಂಪ್ಲೈಸ್ ಕ್ಯೂ ಕೊಟ್ಟಿದ್ರೆ ನೆಗೇಷನ್ ಪಿ ಇಂಪ್ಲೈಸ್ ನೆಗೇಷನ್ ಕ್ಯೂ ಅಂತ ಬರ್ಕೋಬೇಕು. ನೆಗೇಷನ್ ಅಂದ್ರೆ ಏನು ನೆನಪಿದ್ಯಾ? ಟ್ರೂ ಆದ್ರೆ ಏನಾಗ್ಬೇಕು? ನೆಗೇಷನ್ ಅಲ್ಲಿ ಟ್ರೂ ಆದ್ರೆ
ಫಾಲ್ಸ್ ಫಾಲ್ಸ್ ಆಗ್ಬೇಕು. ಫಾಲ್ಸ್ ಆದ್ರೆ ಟ್ರೂ ಆಗ್ಬೇಕು. ಟ್ರೂ ಆಗ್ಬೇಕು. ಸೊ ಬೇಸಿಕಲಿ ಪಿ ಅಂತ ಒಂದು ಸ್ಟೇಟ್ಮೆಂಟ್ ಇದ್ರೆ ನೆಗೇಷನ್ ಪಿ ಅಂದ್ರೆ ಅರ್ಥ ಏನು ಅಂದ್ರೆ ಇದರ ನೆಗೇಷನ್ ಅಂದ್ರೆ ಇದು ಏನಿರುತ್ತೋ ಅದರ ನೆಗೆಟಿವ್ ಅರ್ಥ ಬರಬೇಕು. ಆ ತರ ಸ್ಟೇಟ್ಮೆಂಟ್ ಬರೆಯೋದನ್ನ ನೆಗೇಷನ್ ಪಿ ಅಂತ ಕರಿತೀವಿ ನಾವು. ಓಕೆ, ಸೊ ನೆಗೇಷನ್ ಪಿ ಏನಾಗಿರುತ್ತೆ? ಸೊ ಇನ್ವರ್ಸ್ ಬರ್ಕೊಳ್ಳೋಕೆ ಮುಂಚೆ ಫಸ್ಟ್ ನಾನು ನೆಗೇಷನ್ ಪಿ ಬರ್ಕೊಳ್ತೀನಿ ನಾನು. ಸೊ ನೆಗೇಷನ್ ಪಿ ಏನಾಗಿರುತ್ತೆ? ಯಾವ್ದು ಹೇಳ್ತೀರಾ? ಗೆಸ್ ಮಾಡ್ತೀರಾ? ಕೊಟ್ಟಿರೋ ಸ್ಟೇಟ್ಮೆಂಟ್ ಪಿ ನ ಬೇಸಿಸ್ ಮೇಲೆ ನೆಗೇಷನ್ ಪಿ ಏನಾಗಿರುತ್ತೆ ಅಂತ ಗೆಸ್ ಮಾಡ್ಲಿಕ್ಕೆ ಸಾಧ್ಯನಾ? 2 + 3 is not an integer. 2 + 3 is not an integer ಅಂತನಾ? ಗ್ಯಾರಂಟಿನಾ? ಸರಿನಾ ಇದು? ನೋಡಿ, ಪಿ ಅಂದ್ರೇನು? 2 + 3 ಈಸ್ ಅನ್ ಇಂಟೀಜರ್. ಸೊ ನೆಗೇಷನ್ ಪಿ ಅಂದ್ರೆ ಅರ್ಥ ಏನು? ಅದರ ನೆಗೆಟಿವ್ ಅರ್ಥ ಬರ್ಬೇಕಾಗಿರುವಂತ ಸ್ಟೇಟ್ಮೆಂಟ್. ಸೊ 2 + 3 ಇಸ್ ನಾಟ್ ಅನ್ ಇಂಟೀಜರ್ ಅನ್ನೋದು ನೆಗೇಷನ್ ಪಿ. ಅರ್ಥ ಆಯ್ತಾ? ಸೊ ಇದೇ ರೀತಿಲಿ ನೆಗೇಷನ್ ಕ್ಯೂ ಏನಾಗುತ್ತೆ? 5 is even. ಏನು? 5 is even. ಈವನ್ ನಂಬರ್ ಅಂತ ಆಗುತ್ತೆ. ಕ್ಯೂ ಏನಂತ ಕೊಟ್ಟಿದ್ದಾರೆ? 5 is not a odd number. ಕ್ಯೂ ಕೊಟ್ಟಿರೋದು 5 is not odd ಅಂತ. ಸೊ ಕ್ಯೂ 5 is not odd ಅಂತ ಕೊಟ್ರೆ ನೆಗೇಷನ್ ಕ್ಯೂ ಏನು ಅಂದ್ರೆ ಸಿಂಪಲ್, ಸಾರಿ, ಕ್ಯೂ ಅನ್ನೋದು 5 is odd ಅಂತ. ಸೊ ನೆಗೇಷನ್ ಕ್ಯೂ ಏನು? 5 is not odd ಅಂತ ಸೇರಿಸ್ಕೊಂಬಿಡಿ. ಅಫ್ಕೋರ್ಸ್ ನೀವು ಹೇಳ್ತಿರೋದು ಕರೆಕ್ಟ್. ನಾಟ್ ಆಡ್ ಅಂದ್ರೆ ಏನಾಗಿರುತ್ತೆ? ಈವನ್ ಆಗಿರುತ್ತೆ. ಅದಕ್ಕಿಂತ ಸಿಂಪಲ್ ಆಗಿ ನಾಟ್ ಅನ್ನೋ ಪದನ ಸರಿಯಾದ ಜಾಗದಲ್ಲಿ ಹಾಕಿದ್ರೆ ಮುಗ್ದೋಯ್ತು. ಅರ್ಥ ಆಯ್ತಾ? ಇಷ್ಟು ಗೊತ್ತಾಯ್ತಾ ಎಲ್ಲರಿಗೂ? ಓಕೆ, ಮುಂದಿನ ಕತೆ ಹೇಳಿ ಹಾಗಿದ್ರೆ. ಸೊ ನೆಗೇಷನ್ ಪಿ ಅಂದ್ರೆ 2 + 3 ಇಸ್ ನಾಟ್ ಎನ್ ಇಂಟೀಜರ್. ನೆಗೇಷನ್ ಕ್ಯೂ ಅಂದ್ರೆ 5 ಇಸ್ ನಾಟ್ ಆಡ್. ಹಾಗಾದ್ರೆ ಇನ್ವರ್ಸ್ ಅಂದ್ರೆ ಏನಾಗಿರುತ್ತೆ? ಇನ್ವರ್ಸ್ ಮೀನಿಂಗ್ ಏನು? ನೆಗೇಷನ್ ಪಿ ಇಂಪ್ಲೈಸ್ ನೆಗೇಷನ್ ಕ್ಯೂ. ಸೊ ಇಂಪ್ಲೈಸ್ ಅಂದ್ರೆ ಏನ್ ಬರೀಬೇಕು? ಇಫ್ ಬರ್ದು ಅದರ ನಂತರ ದೆನ್ ಬರೀಬೇಕು. ಸೊ ಇಫ್ ಆದ್ಮೇಲೆ ಏನ್ ಬರೀಬೇಕು? ನೆಗೇಷನ್ ಪಿ ಬೇಕು ನಂಗೆ. ನೆಗೇಷನ್ ಪಿ ಅಂದ್ರೆ ಏನು? If 2 + 3 is not an integer, then 5 is not odd number. ಸರಿನಾ? If 2 + 3 is not an integer, then 5 is not odd number. ಅರ್ಥ ಆಯ್ತಾ ಇದು ಎಲ್ರಿಗೂ? ಓಕೆ, ಅರ್ಥ ಆಗಿದ್ರೆ ಇದೇ ಲಾಜಿಕ್ ಪ್ರಕಾರ ಕಾಂಟ್ರಾಪೊಸಿಟಿವ್ ಹೇಳಿ ಏನಾಗಿರುತ್ತೆ ಅಂತ. ಕಾಂಟ್ರಾಪಾಸಿಟಿವ್ ಅಂದ್ರೆ ಅರ್ಥ ಏನು? ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ. ಅಂದ್ರೆ ಏನ್ ಮಾಡ್ಬೇಕು? ಇಫ್ ಇಂಪ್ಲೈಸ್ ದೆನ್ ಬರ್ಬೇಕು. ಸೊ ಫಸ್ಟ್ ಇಫ್ ಆದ್ಮೇಲೆ ನೆಗೇಷನ್ ಕ್ಯೂ ಬರ್ಬೇಕೀಗ. ನೆಗೇಷನ್ ಕ್ಯೂ ಏನು? 5 is not odd. 5 is not odd. Then 2 + 3 is not an integer. Not an integer. So this is exactly what we mean by the converse, inverse and contrapositive of the given conditional statement. ಈಗ ಇಷ್ಟು ಎಲ್ರಿಗೂ ಅರ್ಥ ಆಗಿದೆಯಾ? Yes sir. All yes sir? Yes. Okay, if it is all yes from your side, then we'll take up the next problem where we do exactly the same thing for a different set of statements. Okay na? If Bengaluru is in Karnataka, then it will rain in Tumakuru. ಇದು ಕೊಟ್ಟಿರುವಂತ ಸ್ಟೇಟ್ಮೆಂಟ್. ಇದಕ್ಕೆ ಸಂಬಂಧಪಟ್ಟಂತೆ ಏನು ಕಂಡಿಡಿಯಕ್ಕೆ ಹೇಳಿದರೆ? ಕಾನ್ವರ್ಸ್, ಇನ್ವರ್ಸ್, ಕಾಂಟ್ರಾ ಪಾಸಿಟಿವ್ ಇದನ್ನ ಕಂಡಿಡಿಯಕ್ಕೆ ಹೇಳಿದ್ದಾರೆ. ಸೊ ಹೇಳ್ತೀರಾ ಏನ್ ಮಾಡೋದು ಅಂತ? ಫಸ್ಟ್ ಏನ್ ಮಾಡ್ಕೋಬೇಕು? ಪಿ ಮತ್ತೆ ಕ್ಯೂ ನ ಐಡೆಂಟಿಫೈ ಮಾಡ್ಕೋಬೇಕು. ಸೊ ಪಿ ಮತ್ತೆ ಕ್ಯೂ ಐಡೆಂಟಿಫೈ ಮಾಡೋದು ಹೇಗೆ? ಇಫ್ ಆದ್ಮೇಲೆ ಇರೋದು ಪಿ, ಆಯ್ತಾ? ಅಂಡ್ ದೆನ್ ಆದ್ಮೇಲೆ ಇರೋದು ಕ್ಯೂ. ಸೊ ಇಫ್ ಆದ್ಮೇಲೆ ಏನಿದೆ? ಬೆಂಗಳೂರು ಇಸ್ ಇನ್ ಕರ್ನಾಟಕ. ನೀವು
ಇವುಗಳ ಅರ್ಥ ಏನು ಅಂತ ಅನ್ನೋದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡಿ, ಗೊತ್ತಾಯ್ತಾ? ಅವುಗಳನ್ನ ಒಂದು ಸ್ಟೇಟ್ಮೆಂಟ್ ಆಗಿ ನೋಡ್ತಾ ಹೋಗಿ, ಇನ್ನೇನು ಮಾಡಕ್ ಹೋಗ್ಬೇಡಿ. ಓಕೆ, ಸೊ ಇದು ಪಿ. ನೆಕ್ಸ್ಟ್ ಕ್ಯೂ ಏನು? It will rain in ತುಮಕೂರು. ಇಟ್ ವಿಲ್ ರೇನ್ ಇನ್ ತುಮಕೂರು, ಇದು ಕ್ಯೂ ಆಗಿರುತ್ತೆ. ಓಕೆನಾ? ಸೊ ಪಿ ಮತ್ತೆ ಕ್ಯೂ ಸಿಕ್ತು. ಪಿ ಮತ್ತೆ ಕ್ಯೂ ಸಿಕ್ಕಿದ ತಕ್ಷಣನೇ ಇಲ್ಲೇ ನೀವು ನೆಗೇಷನ್ ಪಿ ನೆಗೇಷನ್ ಕ್ಯೂ ಎರಡನ್ನೂ ಬರ್ಕೊಂಡ್ಬಿಟ್ರು ಒಳ್ಳೇದು. ಯಾಕಂದ್ರೆ ನೆಕ್ಸ್ಟ್ ಅದೇ ಬೇಕಾದ್ರೆ ನಮ್ಗೆ ನೆಗೇಷನ್ ಪಿ ನೆಗೇಷನ್ ಕ್ಯೂ. ಸೊ Yes, sir. ನೆಗೇಷನ್ ಪಿ ಏನು ನೆಗೇಷನ್ ಕ್ಯೂ ಏನು ಫಸ್ಟ್ ಬರ್ಕೊಂಡ್ಬಿಡಿ, ಆಗ ಮುಂದಿನ ಕೆಲಸ ಮಾಡಕ್ ಈಸಿ ಆಗುತ್ತೆ. ನೆಗೇಷನ್ ಪಿ ಏನು? ಬೆಂಗಳೂರು is not in Bengaluru is Karnataka. not in ಬೆಂಗಳೂರು ಇಸ್ Karnataka. ನಾಟ್ ಇನ್ ಕರ್ನಾಟಕ. ಆಯ್ತಾ? ಹಾಗೆ ನೆಗೇಷನ್ ಕ್ಯೂ ಏನು? It won't rain in Tumkuru. ಇಟ್ ವಿಲ್ ನಾಟ್ ರೇನ್ ಇನ್ ತುಮಕೂರು. ಸರಿನಾ ಇದು? ಸೊ ಬೇಸಿಕಲಿ ನಾಟ್ ಅನ್ನು ಕರೆಕ್ಟ್ ಜಾಗದಲ್ಲಿ ಸೇರಿಸ್ಬೇಕು. ಆ ಸೇರ್ಸೋದ್ರಿಂದ ಆಟೋಮೆಟಿಕಲಿ ಒರಿಜಿನಲ್ ಅರ್ಥ ಏನಿರುತ್ತೋ ಅದರ ನೆಗೆಟಿವ್ ಅರ್ಥ ಬರಬೇಕು, ಆ ತರ ಸೇರಿಸ್ಬೇಕು. ಓಕೆ, ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಮೀನ್ ಬೈ ನೆಗೇಷನ್ ಪಿ ಅಂಡ್ ನೆಗೇಷನ್ ಕ್ಯೂ. ಇದಾಗಿದ ತಕ್ಷಣನೇ ಕಾನ್ವರ್ಸು ಇನ್ವರ್ಸು ಕಾಂಟ್ರಾ ಪಾಸಿಟಿವ್ ಬರೆಯೋದು ತುಂಬಾ ಸುಲಭ. ಸೊ ಕಾನ್ವರ್ಸ್ ಅಂದ್ರೆ ಏನು? ಕಾನ್ವರ್ಸ್ ಅಂದ್ರೆ ಏನು? ಕ್ಯೂ P implies Q ಇರೋದನ್ನ Q implies P ಮಾಡೋದು sir. ವೆರಿ ಗುಡ್. ಕ್ಯೂ ಇಂಪ್ಲೈಸ್ ಪಿ, ಸಾರಿ ಪಿ ಇಂಪ್ಲೈಸ್ ಕ್ಯೂ ನ ಕ್ಯೂ ಇನ್ವರ್ಸ್ ಪಿ, ಕ್ಯೂ ಇಂಪ್ಲೈಸ್ ಪಿ ಅಂತ ಬರ್ಕೋಬೇಕು. ಸೊ ಕ್ಯೂ ಇಂಪ್ಲೈಸ್ ಪಿ ಅಂತ ಹೆಂಗ್ ಬರೀತೀರಿ? ಏನಾಗಿರುತ್ತೆ ಕ್ಯೂ ಇಂಪ್ಲೈಸ್ ಪಿ ಅಂದ್ರೆ? ಇಫ್ ಬರ್ದು ನೋಡಿ, ಲಾಜಿಕ್ ತುಂಬಾ ಸಿಂಪಲ್. ಓಕೆ, ಇಫ್ ಬರ್ದು ಆಮೇಲೆ ಏನೋ ಒಂದ್ ಬರ್ದು ಮತ್ತೆ ದೆನ್ ಬರೀಬೇಕು. ಇಲ್ಲಿ ಏನ್ ಬರುತ್ತೆ? ಕ್ಯೂ ಬರ್ಬೇಕು. ಇಫ್ ಆದ್ಮೇಲೆ ದೆನ್ ಆದ್ಮೇಲೆ ಪಿ ಬರ್ಬೇಕು. ಸೊ ಏನ್ ಬರೀ ನಾನು? ಇಫ್ It will rain in Tumakuru. if it will rain in Tumakuru, then Bengaluru is in In Karnataka. Karnataka. is in Karnataka na is not in Karnataka na? Is in Karnataka. Karnataka. is in Karnataka. ಯಾಕಂದ್ರೆ ಬರೀ ಕ್ಯೂ ಬೇಕು ಮತ್ತೆ ಬರೀ ಪಿ ಬೇಕು ನನಗೆ. ಸೊ ಇಫ್ ಇಟ್ ವಿಲ್ ರೇನ್ ಇನ್ ತುಮಕೂರು ದೆನ್ ಬೆಂಗಳೂರು ಇಸ್ ಇನ್ ಕರ್ನಾಟಕ. ಸೊ ಇದು ಕಾನ್ವರ್ಸ್ ಆಗಿರುತ್ತೆ. ಇನ್ವರ್ಸ್ ಅಂದ್ರೆ ಏನು? Negation P implies negation Q. ನೆಗೇಷನ್ ಪಿ implies negation Q. So this is what you mean by the inverse of the given statement. Alva? So negation P implies negation Q. This is what I mean by inverse. ಹೇಳಿ ಹಾಗೆ ಏನ್ ಬರೀಬೇಕು? ನೆಗೇಷನ್ ಪಿ ಇಂಪ್ಲೈಸ್ ನೆಗೇಷನ್ ಕ್ಯೂ ಅಂದ್ರೆ ಇಫ್ Bengaluru is not in Karnataka. ಬೆಂಗಳೂರು ಇಸ್ ನಾಟ್ ಇನ್ ಕರ್ನಾಟಕ, Then it will not rain in Tumakuru. not rain in ತುಮಕೂರು. ಸರಿನಾ? ಇಸ್ ಇಸ್ ಓಕೆ? ಓಕೆ ಅಂದ್ರಪ್ಪ? Yes sir. ಓಕೆ, ಈಗ ಇದೇ ರೀತಿಯಲ್ಲಿ ಕೊನೆಯದು ಕಾಂಟ್ರಾಪೊಸಿಷನ್. ಕಾಂಟ್ರಾಪಾಸಿಟಿವ್ ಅಂದ್ರೆ ಏನು ಅಂತ ಗೊತ್ತಾದ್ರೆ ಆಗ ತುಂಬಾ ಈಸಿಯಾಗಿ ಈ ಸ್ಟೇಟ್ಮೆಂಟ್ ನ ಬರೆಯೋಕೆ ಸುಲಭ ಆಗುತ್ತೆ. ಸೊ ಹೇಳಿ. Negation Q implies negation P. Negation P. ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ. ಏನ್ ಬರೀಬೇಕು? ಇಫ್ It will not Oh. rain in Tumakuru. not rain in Tumakuru, then Bengaluru is not. Bengaluru Bengaluru is is not not in Karnataka. Karnataka. So this is what you mean by the contrapositive of the given statement. ಇಷ್ಟ ಅರ್ಥ ಆಯ್ತಾ ಎಲ್ಲರಿಗೂ? ಹೇಗ್ ಬರಿಬೇಕು ಅಂತ ಕಾಂಟ್ರಾಪಾಸಿಟಿವ್ ನ? ಕಾಂಟ್ರಾಪಾಸಿಟಿವ್, ಇನ್ವರ್ಸ್, sir. ಕಾನ್ವರ್ಸ್.
ಅರ್ಥ ಆಯ್ತಾ? Yes, Yes, sir. sir. ಸೊ ಬೇಸಿಕಲಿ ನೆನ್ಪಿಟ್ಕೊಳ್ಳಿ, ಮತ್ತೆ ಹೇಳ್ತೀನಿ, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾ ಈಸಿಯಾಗಿ ಆನ್ಸರ್ ಮಾಡೋದಕ್ಕೆ ಆಗ್ಬೇಕು. ಇಂಥ ಕ್ವೆಶನ್ಸ್ ಕೇಳಿದ್ರೆ ಕಾನ್ವರ್ಸು, ಇನ್ವರ್ಸು, ಕಾಂಟ್ರಾ ಪಾಸಿಟಿವ್ ಕೇಳೋದು ಕಂಡೀಷನಲ್ ಸ್ಟೇಟ್ಮೆಂಟ್ ಇದ್ದಾಗ. ಕಂಡೀಷನಲ್ ಅಂದ್ರೆ ಇಫ್ ಕೊಟ್ಟು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟು ದೆನ್ ಕೊಟ್ಟು ಮತ್ತೇನೋ ಸ್ಟೇಟ್ಮೆಂಟ್ ಕೊಡ್ಬೇಕು. ಓಕೆನಾ? ಸೊ ಹೀಗೆ ಕೊಟ್ಟಾಗ ಕಾನ್ವರ್ಸ್ ಅಂದ್ರೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಪಿ ಇಂಪ್ಲೈಸ್ ಕ್ಯೂ ಅಂತ ಅರ್ಥ ಮಾಡ್ಕೊಂಡ್ರೆ ಕಾನ್ವರ್ಸು ಕ್ಯೂ ಇಂಪ್ಲೈಸ್ ಪಿ, ಇನ್ವರ್ಸು ನೆಗೇಷನ್ ಪಿ ಇಂಪ್ಲೈಸ್ ನೆಗೇಷನ್ ಕ್ಯೂ, ಅಂಡ್ ಕಾಂಟ್ರಾ ಪಾಸಿಟಿವ್ ಅಂದ್ರೆ ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ. ಓಕೆ, ಈಗ ಒಂದು ಲಾಸ್ಟ್ ಪ್ರಶ್ನೆ. obtain the inverse and contrapositive of the following statement. ಇದು ನೆಕ್ಸ್ಟ್ ಕ್ವೆಶ್ಚನ್. ಸ್ಟೇಟ್ಮೆಂಟ್ ಏನು ಅಂತ ನೋಡೋಣ. ಇಫ್ ಏನ್ ತಗೋಣಪ್ಪ, ಯಾವ್ದಾದ್ರು ಒಂದು ಸ್ಟೇಟ್ಮೆಂಟ್ ಕೊಡಿ. If a triangle is not isosceles, then the sum of the angles in it is 180 degrees. ರೈಟ್. ಸೊ ಇದು ಕ್ವೆಶ್ಚನ್. ಈ ಕ್ವೆಶ್ಚನ್ ಅಲ್ಲಿ ನೀವು ನೋಡ್ತಿರೋ ಹಾಗೆ ಕೇಳಿರೋದು ಬರೀ ಏನ್ ಕೇಳಿದರೆ, ಕಾನ್ವರ್ಸ್ ಮತ್ತೆ ಕಾನ್ವರ್ಸ್ ಕೇಳಿಲ್ಲ, ಬರೀ ಕೇಳಿರೋದು ಇನ್ವರ್ಸ್ ಮತ್ತೆ ಕಾಂಟ್ರಾ ಪಾಸಿಟಿವ್. ಸೊ ಹೇಳ್ತೀರಾ ಪಿ ಏನು ಕ್ಯೂ ಏನು? P, a triangle is not isosceles. ಏನು? A triangle P is not isosceles. is not isosceles. A triangle is not isosceles. ಆಯ್ತು. ಕ್ಯೂ ಏನು? The sum of the angles The sum in of it the is angles 180 in degree. ಇನ್ ಇಟ್ ಇಸ್ 180. ಇಟ್ ಅಂದ್ರೆ ಇಲ್ಲಿ ಬರೀ ಕ್ಯೂನ ನೋಡಿದಾಗ ಇಟ್ ಅನ್ನೋ ಪದಕ್ಕೆ ಅರ್ಥ ಗೊತ್ತಾಗಲ್ಲ. ಸೊ ನಾನು ಅದಕ್ಕೆ ಇಲ್ಲಿ ಇಟ್ ಅಂತ ಪದ ಉಪಯೋಗಿಸೋದ್ರ ಬದಲು ಇಟ್ ಅಂದ್ರೆ ಯಾವುದು? Triangle. ಟ್ರಯಾಂಗಲ್ ಅಂತ ಅಲ್ವಾ? Triangle. ಸೊ ಇಟ್ ಅನ್ನೋದ್ರ ಬದಲು ಟ್ರಯಾಂಗಲ್ ಅಂತ ಸೇರಿಸ್ತೀನಿ. ಸಮ್ ಆಫ್ ದ ಆಂಗಲ್ಸ್ ಇನ್ ದ ಟ್ರಯಾಂಗಲ್ ಇಸ್ 180 ಅಂತ. ಓಕೆ, ಸೊ ಪಿ ಅದು ಕ್ಯೂ ಇದು. ಓಕೆ, ಸೊ ಈಗ ಹೇಳ್ತೀರಾ ಮುಂದಕ್ಕೆ? Yes, sir. ಸಾರಿ, ಕಾನ್ವರ್ಸ್ ಕೇಳಿಲ್ಲ, ಏನ್ ಕೇಳಿದರೆ? ಇನ್ವರ್ಸ್. Inverse. ಇನ್ವರ್ಸ್ ಅಂದ್ರೆ ಏನು? negation P. ಸೊ ನೆಗೇಷನ್ ಪಿ ಪ್ಲಸ್ ನೆಗೇಷನ್ ಕ್ಯೂ. ಸೊ ಫಸ್ಟ್ ನಾವು ನೆಗೇಷನ್ ಪಿ ಮತ್ತೆ ನೆಗೇಷನ್ ಕ್ಯೂ ಬರ್ಕೊಂಬೇಡ, ಆಗ ಕೆಲಸ ಈಸಿ ಆಗುತ್ತೆ. ಸೊ ವಾಟ್ ಇಸ್ ನೆಗೇಷನ್ ಪಿ ಅಂಡ್ ವಾಟ್ ಇಸ್ ನೆಗೇಷನ್ ಕ್ಯೂ? A triangle is isosceles. ಹಾ, A triangle ಪಿ is ಏನು? ಪಿ ಬಂದು ಆ ಟ್ರಯಾಂಗಲ್ ಇಸ್ ನಾಟ್ ಐಸೋಸೆಲೆಸ್ ಅನ್ನೋದು ಪಿ ಆಗಿದ್ರೆ, ನೆಗೇಷನ್ ಪಿ ಏನಾಗಿರುತ್ತೆ? a triangle is isosceles. ಈಸ್ ಐಸೋಸೆಲೆಸ್. ಸರಿನಾ ಇದು ನಾ ಹೇಳ್ತಿರೋದು? ಯಾಕೆ ಹೇಳಿ, ಇದು ನೆಗೇಷನ್ ಆಫ್ ನೆಗೇಷನ್ ಪಿ ತಗೊಂಡಾಗ ಏನಾಗುತ್ತೆ ಗೊತ್ತಲ್ಲ, ನಾಟ್ ಇದ್ದಾಗ ಇನ್ನೊಂದ್ಸಲ ನಾಟ್ ತಗೊಳ್ಳೋದು ಒಂದೇ, ನಾಟ್ ಅನ್ನು ಬಿಟ್ಟು ಬರೆಯೋದು ಒಂದೇ ಅರ್ಥ ಆಗತ್ತೆ ಅಲ್ವಾ? Yes, sir. ಸೊ ನೆಗೇಷನ್ ಪಿ ಬಂದು ಟ್ರಯಾಂಗಲ್ ಐಸೋಸೆಲೆಸ್ ಆಗುತ್ತೆ. ಹಾಗೇನೆ ನೆಗೇಷನ್ ಕ್ಯೂ ಏನಾಗುತ್ತೆ? The sum of the triangles, the sum of the angles in the triangle is not 180 degree. The sum of the angles in And the triangle is is not 180 180 degree. degrees. ಕರೆಕ್ಟ್ ಅಲ್ವಾ? ಇದು ಸರಿಯಾಗಿ ಬರಿತಿದೀವ ನಾವು ಇದನ್ನ? Yes, sir. ಸರಿ. ಇನ್ ದಟ್ ಕೇಸ್ ಇನ್ವರ್ಸ್ ಏನಾಗಿರುತ್ತೆ? ಇನ್ವರ್ಸ್ ಅಂದ್ರೆ ನೆಗೇಷನ್ ಪಿ ಇಂಪ್ಲೈಸ್ ನೆಗೇಷನ್ ಕ್ಯೂ ಅಲ್ವಾ? ಸೊ ನೆಗೇಷನ್ ಪಿ ಇಂಪ್ಲೈಸ್ ನೆಗೇಷನ್ ಕ್ಯೂ ಅಂದ್ರೆ ಏನು? ಇಫ್
ಏನು If a triangle is isosceles, if a then triangle is isosceles, then the sum of the angles in the triangle is not 180 degree. the sum of the angles in the triangle is not 180 degrees. ಹಾಗೇನೆ 180 degree. ಕಾಂಟ್ರಾ ಪಾಸಿಟಿವ್ ಕೇಳಿದಾಗ ಏನ್ ಬರೀಬೇಕು negation Negation q implies Q negation p. So if implies ಬರ್ದು P, the if the sum of the angles if the sum of the angles in the triangle is not 180 degrees, then negation p ಬರೀಬೇಕು. Then the triangle is isosceles. isosceles. So this is going to be the inverse, and this is going to be the contrapositive of the given statement. ಈ contrapositive ನ contraposition ಅಂತ ಕೂಡ ಕರೀತಾರೆ. ಇಷ್ಟು ಅರ್ಥ ಆಯ್ತಾ ಎಲ್ಲರಿಗೂ? ಸಿಂಪಲ್ ಆಗಿದೆಯಾ? Yes, sir. ಓಕೆ, ಏನು ನಂಬರ್ ದಿನೇ ದಿನೇ ಕಡಿಮೆ ಆಗ್ತಿದೆಯಲ್ಲ, ಬರೀ 5 ಜನ ಇದ್ದೀರಿ. ಓಕೆ ಸರಿ, ಈಗ ಒಂದು ತುಂಬಾ ಮುಖ್ಯವಾಗಿರೋ ಅಬ್ಸರ್ವೇಷನ್ ಒಂದು ಕೊಟ್ಬಿಟ್ಟು ಇವತ್ತಿನ ಸೆಷನ್ ಎಂಡ್ ಮಾಡೋಣ. ಸೊ ನೋಟ್ ಅ ವೆರಿ ಇಂಪಾರ್ಟೆಂಟ್ ಅಬ್ಸರ್ವೇಷನ್. ಓಕೆ, ಸೊ ದ ಅಬ್ಸರ್ವೇಷನ್ ಇಸ್ ದಿಸ್. ಏನಂದ್ರೆ ದ ಸ್ಟೇಟ್ಮೆಂಟ್ P implies Q is logically equivalent to the statement to its contrapositive. ಇದು ಒಂದು ಸ್ಟೇಟ್ಮೆಂಟು. ಹಾಗೇನೆ ಎರಡನೇ ಸ್ಟೇಟ್ಮೆಂಟು the converse and the inverse of a statement are logically equivalent. ಏನಂದ್ರೆ the statement P implies Q is logically equivalent to its contrapositive. ಅಂದ್ರೆ ಲಾಜಿಕಲ್ ಇಕ್ವಿವೆಲೆನ್ಸ್ ಅಂದ್ರೆ ಗೊತ್ತಿದೆ ಅಲ್ವಾ? Yes, sir. ಏನು ಲಾಜಿಕಲ್ ಇಕ್ವಿವೆಲೆನ್ಸ್ ಅಂದ್ರೆ P implies Q, ಲಾಜಿಕಲ್ ಇಕ್ವಿವೆಲೆಂಟ್ ಸಿಂಬಲ್ ಏನು? ಎಕ್ಸ್ಕ್ಯೂಸ್ ಮೀ, ಇದು ಡಬಲ್ ಇಂಪ್ಲಿಕೇಶನ್ ಅಲ್ವಾ? ಸೊ ಆ ಸಿಂಬಲ್ ಇಲ್ಲಿ ಕಾಪಿ ಮಾಡ್ಕೊಂಡ್ಬಿಡ್ತೀನಿ ಸೊ ದಟ್ ಸೊ P implies Q is logically equivalent to ಏನು? ಇಟ್ಸ್ ಕಾಂಟ್ರಾಪಾಸಿಟಿವ್ ಅಂತ ಹೇಳ್ತಿದ್ವಿ. ಕಾಂಟ್ರಾಪಾಸಿಟಿವ್ ಅಂದ್ರೆ ಏನು? Negation Q implies negation P. Negation Q implies negation P ಅಲ್ವಾ? So P implies Q is logically equivalent to negation Q implies negation P ಅಂತ ಹೇಳ್ತೀವಿ. ಸೊ ಇಲ್ಲಿ P implies Q is logically equivalent to negation Q implies negation P ಅಂತ ಹೇಳ್ತೀವಿ. ಓಕೆನಾ? ಅದೇ ತರ the converse and the inverse of a statement are logically equivalent ಅಂತ ಹೇಳ್ತಿದೀವಿ. ಹಾಗಂದ್ರೆ ಅರ್ಥ ಏನು? P implies Q. P implies Q ನ ಕಾನ್ವರ್ಸ್ ಅಂದ್ರೆ? Yes, sir. ಕಾನ್ವರ್ಸ್ ಏನು? Q implies P ಅಲ್ವಾ? Q inverse. Yes, sorry, sir. Yes. Q implies P is logically equivalent to Negation P implies negation Q. negation P implies negation Q. Q. So this is exactly what we mean by the statement. The converse and the inverse of a statement are logically equivalent, and the statement and the contrapositive are logically equivalent. So P implies Q ಅಂತ ಬರೆಯೋದು ಒಂದೇ ಆಗಿರುತ್ತೆ.
ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ ಅಂತ ಬರೆಯೋದು ಒಂದೇ ಆಗಿರುತ್ತೆ. ಅಂದ್ರೆ ಟ್ರೂ ಟೇಬಲ್ಸ್ ಪ್ರಕಾರ ಏನಾಗಿರ್ಬೇಕು, ಎರಡು ಕೂಡ ಸೇಮ್ ಟ್ರೂತ್ ವ್ಯಾಲ್ಯೂಸ್ ಬರುತ್ತವೆ ಎಲ್ಲದಕ್ಕೂ. ಓಕೆನಾ? ಹಾಗೇನೆ ಕಾನ್ವರ್ಸ್ ಇನ್ವರ್ಸ್ ತಗೊಂಡ್ರೆ ಅವುಗಳಿಗೂ ಅಷ್ಟೇ ಸೇಮ್ ಟ್ರೂತ್ ವ್ಯಾಲ್ಯೂಸ್ ಬರುತ್ತವೆ. ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ವಿ ಮೀನ್ ಬೈ ದ ಕಾನ್ವರ್ಸ್, ಇನ್ವರ್ಸ್ ಅಂಡ್ ಕಾಂಟ್ರಾಪಾಸಿಟಿವ್ ಆಫ್ ಅ ಗಿವನ್ ಸ್ಟೇಟ್ಮೆಂಟ್. ಇಷ್ಟು ಎಲ್ಲರಿಗೂ ಅರ್ಥ ಆಗಿದೆಯಾ? Yes, sir. ಓಕೆ, ಅರ್ಥ ಆಗಿದೆ ಅಂದ್ರೆ ಇವತ್ತಿನ ಸೆಷನ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೋಟ್ಸ್ ಎಲ್ಲ ಬರ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿಲ್ ಕಂಟಿನ್ಯೂ ವಿತ್ ಒನ್ ಮೋರ್ ಆಸ್ಪೆಕ್ಟ್. ಅದ್ರ ನಂತರ ಅದು ಮುಗಿದ್ರೆ ಯೂನಿಟ್ 1 ಕಂಪ್ಲೀಟ್ ಆಗಿ ಮುಗಿಯುತ್ತೆ. ಯೂನಿಟ್ 2 ಅಲ್ಲಿ ಇನ್ನು ಸ್ವಲ್ಪ ಪೋರ್ಷನ್ ಮುಗಿಯುತ್ತೆ. ಓಕೆ, ಸೊ ನೋಟ್ಸ್ ಮಾಡ್ಕೊಳ್ಳಿ, ಅಪ್ಡೇಟ್ ಆಗ್ತಾ ಇರಿ. ಸರ್ ಅಸೈನ್ಮೆಂಟ್ ಯಾವಾಗ ಕೊಡ್ಬೇಕು? ಅಸೈನ್ಮೆಂಟ್ ಆಕ್ಚುಲಿ ನಾನು ಯಾವತ್ತು ಡೆಡ್ಲೈನ್ ಕೊಟ್ಟಿದ್ದೀನಮ್ಮ? ಗುರುವಾರಣ ಬುಧವಾರಣ? ಗುರುವಾರ ಗುರುವಾರ 29. ನೀವು ನಮ್ಮ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ನನ್ ಕೇಳಿದ್ರೆ ನಿಮ್ಗೆ ಒಬ್ರಿಗೊಬ್ರು ಪರಿಚಯ ಇದ್ದೀರಾ ನೀವುಗಳೆಲ್ಲರೂ? Yes, sir. ಎಸ್ ಸರ್. ಒನ್ ಸೆಕೆಂಡ್, ರೆಕಾರ್ಡಿಂಗ್ ಸ್ಟಾಪ್.